ಇವತ್ತು ನಮ್ಮ ಬಳ್ಳಾರಿ ಡಿಸ್ಟಿಕ್ ಸಿರುಗುಪ್ಪ ತಾಲೂಕು ಸಿರಿಗೇರಿ ಗ್ರಾಮದ ಸಿಪಾಯಿ ಅಂತಲೇ ಹೆಸರುವಾಸಿಯಾಗಿರುವ ಜಾದೂಗಾರ್ ಮಣಿಕಂಠ ಅವರ ಮನೆಗೆ ಇಂಟರ್ವ್ಯೂ ತೊಗೊಳೋದಕ್ಕೆ ಬಂದಿದ್ದೀವಿ. ಆತ್ಮೀಯ ಸ್ನೇಹಿತ ಹಿರಿಸ್ವಾಮಿ ಅವರ ಅಳಿಯ. ಹಾಯ್ ಮಣಿಕಂಠ. ಹಾಯ್ ಸರ್. ನಾವು ವಿ2 ಚಾನಲಿಂದ ನಿಮ್ಮನ್ನು ಇಂಟರ್ವ್ಯೂ ಮಾಡೋದಕ್ಕೋಸ್ಕರ ಬಳ್ಳಾರಿಯಿಂದ ಬಂದಿದ್ದೀವಿ. ಮಣಿಕಂಠ ಅವರೇ, ನಿಮ್ಮ ಈ ವೃತ್ತಿಯನ್ನು ಯಾವ ಥರ ಪ್ರಾರಂಭ ಮಾಡ್ಬೇಕು ಅಂದ್ಕೊಂಡಿದ್ರಿ ನೀವು? ಯೂಟ್ಯೂಬ್ ನೋಡ್ಬಿಟ್ಟು ಈಗ ಪೇಪರ್ ಕಟ್ ಮಾಡಿ ಹೆಂಗ್ ಜಾಯಿಂಟ್ ಮಾಡೋದು, ಕಪ್ ಖಾಲಿ ಕಪ್ಪಲ್ಲಿ ಬಾಲ್ ಬರೋದು ಮನೆ ಹೇಳ್ತಿಲ್ಲ ಸರ್. ವಿಡಿಯೋ ಮಾಡಿದ್ರು ನಾನೇ ಸಪ್ರೇಟಾಗಿ ಟಿಕ್ಟಾಕ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ಆಮೇಲೆ 10th ಎಲ್ಲ ಮುಗೀತು, ಫಸ್ಟ್ ಪಿ ಸೆಕೆಂಡ್ ಪಿ ಸಿ ಎಲ್ಲ ಬಿಟ್ಬಿಟ್ಟಿದೆ ಸರ್. ಕಂಪ್ಲೀಟ್ ಆದಮೇಲೆ ಹಿಂಗೆ ಫೋನ್ ನೋಡ್ತಾ ಒಂದು ಮ್ಯಾಜಿಕ್ ವಿಡಿಯೋ ಬಂತು. ಆನ್ಲೈನಲ್ಲಿ ಐಟಮ್ ಸೆಲ್ ಸಿಗ್ತಾವ ಅಂತ ಹೇಳಿ ತಿಳ್ಕೊಂಡು ಅಂದ್ರು ನಾನು ತರಿಸಿದ್ರು ಮನೇಲಿ ಹೇಳಿದ್ದಿಲ್ಲ ಸರ್. ಹಿಂಗೆ ಆಮೇಲೆ ತಂದು ಮನೇಲಿ ಎಲ್ಲ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಎಲ್ಲ ಮಾಡಿದೆ ಸರ್. ಬಳ್ಳಾರಿ ಸ್ಕೂಲ್ಗಳಲ್ಲಿ ಶೋ ಕೊಡ್ತಾ ಇದ್ದೆ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಯಾವುದೇ ಥರ ಟ್ರೈನಿಂಗ್ ಅಂತ ತಗೊಂಡಿಲ್ಲ? ಇಲ್ಲ ಸರ್, ಸ್ವಂತ ಮನೆಯಲ್ಲೇ ಕಲ್ತಿದ್ದೆ. ತುಮಕೂರಲ್ಲಿ ಹೋಗಿ ಶೋ ಮಾಡಿದೆ ಸರ್. ಪೇಪರಲ್ಲಿ ಬಂತು ಸರ್ ನಮ್ದು. ಅವಾಗ ನಾವು ಅಪ್ಪರು ಅದು ನೋಡಿ ತುಂಬಾ ಖುಷಿ ಪಟ್ಟರು. ಹಂಗೆ ಗೊತ್ತಾಗ್ದಂಗೆ ಅಮ್ಮ ಬಂದ್ರು ಕೂಡ ಸುಮ್ಮನೆ ಇರ್ತದೆ ಸರ್. ಪಾಪ ತುಂಬಾ ಖುಷಿ ಆಗ್ತದೆ ನಿಮ್ಗೆ ಕೇಳ್ತಾ ಇದ್ರೆ. ನನ್ನ ಹತ್ರ ಒಂದು ನೆಕ್ಲೆಸ್ ಇದೆ ನೋಡಿ ಸರ್, ನಾರ್ಮಲ್ ನೆಕ್ಲೆಸ್ ಇದೆ. ಜಸ್ಟ್ ಅಬ್ರಕಡಬ್ರ ಅಂದರೆ ಆಯ್ತು ಸರ್, ಅದು ಇದ್ದಂಗೆ ಜಾಯಿಂಟ್ ಆಯ್ತು. ಮೇಲಕ್ಕೆ ತೋರಿ ಸರ್, ತೋರಿ. ನೋಡಿ ಸರ್, ನನ್ನ ಹತ್ರ ಒಂದು ಕ್ರೀಮ್ ಕಾರ್ಡ್ ಇದೆ. ಸರ್ ಕಾರ್ಡ್ ಇಲ್ಲಿದೆ ಅಲ್ವಾ? 1 2 3 ಅಬ್ರಕಡಬ್ರ ಅಂದ್ರೆ ಸಾಕು. ಹೆಸರು SM ಮಡೇಸ್ವಾಮಿ ಅಂತೇಳಿ. ನಮ್ಮ ಮಗ SM ಮಣಿಕಂಠ ಕಲ್ತಾನ ಅಂಬೋದು ಗೊತ್ತೇ ಇದ್ದಿಲ್ಲ ನಮಗೆ. ಆತ SLC ಮುಗಿಯತಕ್ಕನ ತಾನೇ ಸ್ವಂತ ಇದರಿಂದ ಕಲ್ತ್ಕಂತ ನಾವು ಕೊಟ್ಟು ಖರ್ಚಿನ ನಮ್ ದುಡ್ಡ ಕೇಳ್ದಂಗ ಅದ್ ಹೆಂಗ್ ಕಲ್ತ್ನೋ ದೇವ್ರಿಗೆ ಗೊತ್ತು. ಬಳ್ಳಾರಿಯಲ್ಲಿ ಸ್ಕೂಲಲ್ಲಿ ಶೋ ಮಾಡ್ದ, ಅಲ್ಲಿಂದ ವಿಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಕಂತ ಇದ್ದ ಪೋಸ್ಟ್ ಮಾಡ್ತಿದ್ದ, ನೋಡಿದ್ವಿ, ಬಹಳ ಖುಷಿ ಆಯ್ತು ಅವಾಗ. ಅಲ್ಲಿಂದ ನಮ್ಮ ತುಮಕೂರ್ಗೆ ಬಂದ, ಅಲ್ಲಿ ಪೇಪರ್ಗೆಲ್ಲ ಬಂತು. ಅವಾಗ ಊರಲ್ಲೆಲ್ಲ ಅಡಿಸ್ ಮಗ ಅಪ್ಪ ಪೇಪರಿಗೆ ಬಂದನ ಹಿಂಗೆಲ್ಲ ಅವಾಗ ಬಹಳ ಖುಷಿ ಆಯ್ತು. ನಮ್ಮ ಅಪ್ಪರಿಗೆ ಅಲ್ಲಿ, ನಮ್ಗೆ ಅಲ್ಲಿ, ನಮ್ಮ ಮಾಮ ನಮ್ಮ ಅಕ್ಕೆಲ್ಲ ಬಹಳ ಖುಷಿ ಪಟ್ರು. ನೋಡಿ ಸರ್, ನನ್ನ ಹತ್ರ ಒಂದು ಮ್ಯಾಚ್ ಬಾಕ್ಸ್ ಇದೆ ಹೇಳಿ ಸರ್. ಸೂಜಿ ದಾರ. ಹಾಂ, ಸೂಜಿ ದಾರ ಲಾಕ್ ಆಯ್ತು. ಹಾಂ ಸರ್, ಈ ಕಡೆಯಿಂದ ಈ ಕಡೆಗೆ ಬಂತಾರೆ ಸರ್. ಹೌದು. ಸರ್ ನೋಡಿ ಸರ್, ಹೌ ಸ್ಟೀಲ್ ಪೀಸ್ ಇದೆ, ಆದರೂ ನೀಡಲ್ ಪಾಸ್ ಆಗಿದೆ. ಇಲ್ಲಿ ಹೋಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವೊಂದ್ಸರಿ ಟ್ರೈ ಮಾಡ್ಬೋದು ಸರ್, ಬೇಕಾದ್ರೆ ಸಾಧ್ಯನೇ ಇಲ್ಲ. ಕೊಡಿ, ಪ್ರಯತ್ನ ಮಾಡೋದು. ಇದು ಹಿಂಗೆ ಇಟ್ಟು ನೋಡಿ ಸರ್, ಬೇಕಾದ್ರೆ ಬರುತ್ತೆ. ಹೌದು, ಬರಲ್ಲ. ಹೋಲೇ ಇಲ್ಲ ಫಸ್ಟ್ ಆಫ್ ಆಲ್. ಸ್ಟೀಲ್ ಇದೆ ಆಯ್ತಾ? ಹಾಂ ಸರ್, ಸಾಧ್ಯನೇ ಇಲ್ಲ.
ನನ್ನ ಹೆಸರು ಮೆಜಿಷಿಯನ್ ಮಣಿಕಂಠ ಅಂತ ಹೇಳಿ ಸರ್. ಈಗ BCom ಸೆಕೆಂಡ್ ಇಯರ್ ಓದ್ತಾ ಇರೋದು, ಡಿಗ್ರಿ ಕಾಲೇಜ್ SGT ಕಾಲೇಜ್ ಬಳ್ಳಾರಿ. ನಾನು 8th 9th ಅಲ್ಲಿ ಇದ್ದಾಗ ಮ್ಯಾಜಿಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮನೇಲಿರೋ ಐಟಮ್ಸ್ ತಗೊಂಡು TikTok ಅಲ್ಲಿ ಮಾಡಿ ವಿಡಿಯೋ ಆಗ್ತಾ ಇದ್ದೆ. PUC ಬಂದೆ, ಆಗ ಸ್ವಲ್ಪ ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಹೋಯ್ತು, ಸ್ವಲ್ಪ ಮ್ಯಾಜಿಕ್ ಬಿಟ್ಬಿಟ್ಟೆ. ಆಮೇಲೆ PUC ಮುಗಿದ ನಂತರ ಮತ್ತೆ ಫೋನ್ ನೋಡ್ತಾ ಐಟಮ್ ಎಲ್ಲಿ ಸಿಗ್ತಾವ ಅಂತ ಗೊತ್ತಾಯ್ತು. ಈ ಕಲ್ಕತ್ತಾ ಅಲ್ಲೆಲ್ಲಿದ್ದ ಸ್ವಲ್ಪ ಐಟಮ್ಸ್ ತರಿಸ್ಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಿ ಕಲಿತಾ ಇದ್ದೆ. ಆಮೇಲೆ ಕಲಿತಾ ಬಳ್ಳಾರಿಯಲ್ಲಿ ಶೋ ಕೊಟ್ಟೆ. ಸ್ವಲ್ಪ ಬಳ್ಳಾರಿ ಶೋ ಕೊಟ್ಟ ನಂತರ ಇನ್ನು ನಾ ಕಲಿಯೋ ಹೊತ್ತಿನಾಗೆ ಮನೇಲಿ ಏನು ಹೇಳಿದ್ದಿಲ್ಲ. ಅಂದ್ರೆ ಮನೇಲಿ ಏನಾದ್ರು ಬೈತಾರೇನೋ, ಬೇಡ ಅನ್ಬಿಡ್ತಾರೋ, ನನ್ನ ಸ್ಟಾಪ್ ಮಾಡಿಬಿಡ್ತಾರೋ ಮ್ಯಾಜಿಕ್ ಮಾಡಕ್ ಅಂತೇಳಿ ಮನೇಲಿ ಹೇಳಿದ್ದಿಲ್ಲ. ಯಾಕಂದ್ರೆ ಹೇಳಿದ್ಮೇಲೆ ನಮ್ಮ ಅಪ್ಪಾಜಿ ಬೇಡ ಅಂದ್ರೆ ನನಗೆ ಒಂಥರ ಆಗುತ್ತೆ ಅಂತೇಳಿ ಹೇಳಿದ್ದಿಲ್ಲ. ಒಂದ್ಸರಿ ನಮ್ಮ ಅಕ್ಕನವ್ರು ಎಲ್ಲ ತೋರಿಸಿದೆ, ಚೆನ್ನಾಗಿ ಮಾಡ್ತಿದೆ ಅಂತ ಎಲ್ಲ ಸಪೋರ್ಟ್ ಕೊಟ್ಟರು. ನಮ್ಮ ಮಾಮನವರು, ನಮ್ಮ ಅಣ್ಣ, ನಮ್ಮ ಅಮ್ಮಗೂ ಗೊತ್ತಿತ್ತು, ನಮ್ಮ ಅಮ್ಮ ಫುಲ್ ಸಪೋರ್ಟ್ ಮಾಡಿದ್ರು. ನಮ್ಮ ಅಪ್ಪರಿಗೆ ಒಂದ್ಸರಿ ವಿಡಿಯೋ ತೋರಿಸಿದೆ, ಅವರು ಸರಿಯಪ್ಪ ಇದನ್ನು ಮಾಡು, ಇದ್ರ ಜೊತೆ ಓದು ಅಂದ್ರು. ಆಮೇಲೆ ಬಳ್ಳಾರಿಲಿ ಶೋಸ್ ಕೊಡೋ ಹೊತ್ನಾಗ ತುಮಕೂರಲ್ಲಿ ಶೋ ಕರೆದು ಮ್ಯಾಜಿಕ್ ಶೋ ಮಾಡೋಕ್ಕೆ. ಅಲ್ಲಿ ಮಾಡಿ ಬಂದಮೇಲೆ ಪೇಪರಿಗೆ ಬಂತು ಸರ್. ಪೇಪರಿಗೆ ಬಂದಮೇಲೆ ಆಗ ನಮ್ಮ ಅಪ್ಪಾಜಿ ನೋಡಿದ್ರು ಫೋಟೋ. ಆಗ ನೋಡಿಬಿಟ್ಟು ತುಂಬ ಖುಷಿಪಟ್ಟರು ಸರ್. ಮ್ಯಾಜಿಕಲ್ಲಿ ತುಂಬ ಮುಂದುವರೆದಿದ್ದಾನೆ, ಎಲ್ಲ ಚೆನ್ನಾಗಿ ಮಾಡ್ತಿದ್ದಾನೆ, ಈ ವಯಸ್ಸಿಗೆ ಪೇಪರಲ್ಲಿ ಬಂದಿದ್ದಾನೆ ಅಂತೇಳಿ ತುಂಬ ಖುಷಿಪಟ್ಟರು ಸರ್ ನಮ್ಮ ಅಪ್ಪಾಜಿ. ಆಮೇಲೆ ನಾನು ಮ್ಯಾಜಿಕ್ ಜೊತೆಗೆ ಮೈಂಡ್ ರೀಡಿಂಗ್ ಅಂತೇಳಿ ಇದೆ ಸರ್. ಈಗ ಒಬ್ಬರು ಮನಸ್ಸಲ್ಲಿ ಏನು ಅನ್ಕೊಂತಾರೆ ಅದನ್ನ ಹೇಳ್ಬೋದು. ಅದನ್ನು ಕಲಿಯೋಕ್ಕಂತೇಳಿ ಚೆನ್ನಾಗಿ ಟ್ರೈನಿಂಗ್ ಹೋಗಿದ್ದೆ. ಅದನ್ನು ಇನ್ನೂ ಕಲಿತಾ ಇದ್ದೀನಿ ಸರ್. ಈಗ ಅದನ್ನು ಮೈಂಡ್ ರೀಡಿಂಗ್ ಮಾಡೋದು ಕಲಿತಾ ಇದ್ದೀನಿ. ಅದನ್ನು ಶೋ ಕೊಡ್ಬೋದು, ಮೈಂಡ್ ರೀಡಿಂಗ್ ಮೆಂಟಲಿಸಮ್ ಅಂತೇಳಿ, ಅದು ಕಲಿತಾ ಇದ್ದೀನಿ. ಈಗ ನೆಕ್ಸ್ಟ್ ಹೇಳ್ಬೇಕಂದ್ರೆ, ನಾನು ಬೆಂಗಳೂರಲ್ಲಿ ಮ್ಯಾಜಿಕ್ ಶೋ ಮಾಡೋಕೆ ಹೋಗಿದ್ದೆ. ಮ್ಯಾಜಿಕ್ ಶೋ ಮಾಡೋಕ್ಕಾಗಿ ಒಬ್ಬರು ಮೆಜಿಷಿಯನು ನನಗೆ ಈ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ದಾನೆ ಅಂಥೇಳಿ ನನ್ನೇ ತಡಿಯೋಕೆ ನೋಡಿದ್ರು. ಬೇರೆಯವ್ರು ಕೂಡ ಫೋನ್ ಮಾಡಿಸಿ ಬೆದರಿಸೋದು, ಫೋನ್ ಮಾಡಿ ನೀನು ಇಲ್ಲೇ ಯಾಕೆ ಮಾಡ್ತೀಯ ಬೆಂಗಳೂರಲ್ಲಿ ಶೋ, ಬಳ್ಳಾರಿಗೆ ಹೋಗ್ಬಿಡು ಅಂತೇಳಿ ಆ ರೀತಿ ಅದರಿಸೋದು ಹಂಗೆ ಮಾಡಿದರು. ಆಮೇಲೆ ನಾನು ಏನಾಗುತ್ತೆ ಅಂತೇಳಿ ಹಂಗೆ ಶೋ ಮಾಡಿದೆ ಕಂಟಿನ್ಯೂ. ಆಮೇಲೆ ಇನ್ನೊಬ್ಬರು ಮ್ಯೂಸಿಷಿಯನ್ ಇದ್ದೆ, ಅವ್ರಿಗೆ ಹೇಳಿದೆ. ಅವರು ಸರಿಯಪ್ಪ ನೀನು ಏನೇ ಆಗಲಿ ನನಗೆ ಕಾಲ್ ಮಾಡು ಅಂತ ಹೇಳಿದರು. ಆಮೇಲೆ ಈಗ ಅವರು ನನಗೆ ಯಾರು ಬೆದರಿಸಿದ್ರೋ ಅವರೇ ಈಗ ಇನ್ನೂ ಅವ್ರಿಗೆ ಶೋನೇ ಸಿಗೋಲ್ಲ ಸರ್, ಮ್ಯಾಜಿಕ್ ಶೋ ಆ ರೀತಿ ಆಗಿದೆ. ಈಗ ದೊಡ್ಡವ್ರು ಹೇಳ್ತಾರೆ, ಒಬ್ಬರನ್ನ ತುಳಿಯೋಕೆ ನೋಡ್ರಿ ಮೇಲೆ ನಮ್ಮನ್ನು ಇನ್ನೊಬ್ಬರು ತುಳಿತಾ ಇರ್ತಾರೆ ಅಂತೇಳಿ, ಆ ರೀತಿ ಆಯಿತು ಸರ್ ಅವ್ರಿಗೆ. ನಮ್ಮ ಮಾವರು ಇದೆ ಶಶಿ ಮಾಮ ಅಂತೇಳಿ, ಅವ್ರಿಗೆ ಹೇಳಿದೆ ಹಿಂಗೆ ಮಾಮ ನಾನು ಮ್ಯಾಜಿಕ್ ಕಲಿತಾ ಇದ್ದೀನಿ, ಮಾಡಲಾ ಬೇಡ, ಮಾಡಿದರೆ ಹೆಂಗೆ ಅಂತೇಳಿ. ಕೆಲವೊಬ್ರು ಬೇಡ ಅಂತಾರೆ, ಹುಡುಗ ಮ್ಯಾಜಿಕ್ ಮಾಡ್ತಾನೆ, ಅಡಿಯೋ ಮಗಾಗಿ ಮ್ಯಾಜಿಕ್ ಮಾಡ್ತಾನೆ, ಹಿಂಗೆ ಅಂತಾರೆ ಮಾಮ ಅಂತ ಕೇಳಿದೆ. ಅವ್ರು ಒಂದೇ ಮಾತಾಡಿದ್ರು, ಯಾರು ಏನು ಅನ್ಕೊಂಡ್ಲಿ ಮ್ಯಾಜಿಕ್ ನೀವು ಮಾಡು, ಮುಂದೆ ಬೆಳೆದ್ಮೇಲೆ ನೋಡೋದು ಹೆಂಗಿರುತ್ತೆ ಅಂತ ಹೇಳಿದ್ರು. ಬಳ್ಳಾರಿಲಿ ಎಲ್ಲ ಶೋಸ್ ಮಾಡಿದ್ದೀನಿ, ಮತ್ತು ತುಮಕೂರಲ್ಲಿ ಶೋಸ್ ಮಾಡಿದ್ದೀನಿ, ಅವರೇ ಕರೆಸ್ಬಿಟ್ಟು ಮಾಡಿಸ್ಕೊಂಡಿದ್ರು. ಮತ್ತು ಬೆಂಗಳೂರಲ್ಲಿ ಶೋಸ್ ಮಾಡಿದ್ದೀನಿ ಸರ್, ತುಂಬ ಶೋಸ್ ಮಾಡಿದ್ದೀನಿ. ಈಗ ಡೈಲಿ ಶೋಸ್ ಇದ್ದಾವೆ ಬೆಂಗಳೂರಲ್ಲಿ. ನಾಡಿದ್ದು ಕೊಪ್ಪಳದಲ್ಲಿ ಒಂದು ಮ್ಯಾಜಿಕ್ ಶೋ ಇದೆ, ಗಣೇಶ ಹಬ್ಬ ಪ್ರಯುಕ್ತ ಅವರು ಕರೆಸಿದ್ದಾರೆ. ಡೈಲಿ ನಾನು ಬೆಂಗಳೂರಲ್ಲಿ ಶೋಸ್ ಇರ್ತದೆ ಸರ್. ಇಲ್ಲೇ ಸ್ವರೂಪದಲ್ಲಿ ಶೋ ಕೊಟ್ಟಿದ್ದೀನಿ ಸರ್. ನಂದು ಇನ್ಸ್ಟಾಗ್ರಾಮಲ್ಲಿ ಮೆಜಿಷಿಯನ್ ಮಣಿಕಂಠ ಅಂತ ಇದೆ, ಮೆಜಿಷಿಯನ್ ಮಣಿಕಂಠ SM ಅಂತ ಸರ್ಚ್ ಹೊಡೆದ್ರೆ ಬರುತ್ತೆ. ಮತ್ತು ಗೂಗಲ್ಲೇನು ಮೆಜಿಷಿಯನ್ ಇನ್ ಬಳ್ಳಾರಿ ಅಂತ ಹೊಡೆದ್ರೆ ನನ್ನ ಹೆಸರು ಬರುತ್ತೆ. ಯಾರಾದರೂ ಸ್ವಂತ ಇಷ್ಟಪಟ್ಬಿಟ್ಟು ನಾನು ಮ್ಯಾಜಿಕ್ ಕಲ್ತೀನಿ ಅಂತ ಬಂದರೆ ಕಲ್ಸ್ಕೊಡೋಕೆ ರೆಡಿ ಇದೆ ಸರ್. YouTube ಸ್ಟುಡಿಯೋ ಬಳ್ಳಾರಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.